ತಿಮ್ಮಪ್ಪನೂರಿನಲ್ಲಿ ಭೀಕರ ಕಾಲ್ತುಳಿತ, ಘೋರ ದುರಂತದಲ್ಲಿ 6 ಮಂದಿ ಬಲಿ. ಅಧಿಕಾರಿಗಳಿಗೆ ಸಿಎಂ ನಾಯ್ಡು ಕ್ಲಾಸ್. ಮೃತ ಕುಟುಂಬಸ್ಥರ ಗೋಳಾಟ, ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಟ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜಟಾಪಟಿ, ಶತ್ರು ಸಂಹಾರಕ್ಕೆ ದೇವರ ಮೊರೆ ಹೋದ್ರ ಡಿಕೆ. ಸುವರ್ಣಸೌಧದಲ್ಲಿ ಅಶ್ಲೀಲ ಪದ ಬಳಕೆ ಕೇಸ್, ಸಿಐಡಿ ವಿಚಾರಣೆ, ಸಿಟಿ ರವಿ ಹಾಜರ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ವೈಕುಂಠ ಏಕಾದಶಿಗೂ ಮುನ್ನಾ ದಿನವೇ ತಿರುಪತಿಯಲ್ಲಿ ಘೋರ ದುರಂತ ನಡೆದಿದೆ. ವೈಕುಂಠ ದ್ವಾರ ದರ್ಶನಕ್ಕೆ ಉಚಿತ ಟಿಕೆಟ್ ವಿತರಣೆ ವೇಳೆ ಕಾಲ್ತುಳಿತ ಸಂಭವಿಸಿದೆ. ನೂಕುನುಗ್ಗಲಿನಲ್ಲಿ 3 ಮಹಿಳೆಯರು ಸೇರಿ 6 ಮಂದಿ ಸಾವನ್ನಪ್ಪಿದ್ದಾರೆ. 90ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೇರಳ ಮೂಲದ ನಿರ್ಮಲಾ, ವೈಜಾಗ್ ಮೂಲದ ಲಾವಣ್ಯ, ಶಾಂತಿ, ಸೇಲಂ ಮೂಲದ ಮಲ್ಲಿಕಾ, ನರಸೀಪಟ್ಟಣ ಮೂಲದ ನಾಯ್ಡು ಬಾಬು ಸೇರಿದಂತೆ 6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಜನವರಿ 10 ರಿಂದ 14ರವರೆಗೆ ವೈಕುಂಠ ದ್ವಾರ ದರ್ಶನಕ್ಕೆ ಅವಕಾಶ ಇರುತ್ತದೆ. ಹೀಗಾಗಿ ಉಚಿತ ಟಿಕೆಟ್ ಪಡೆಯೋಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ರು. ಟಿಕೆಟ್ ಪಡೆಯುವ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ತಿರುಮಲ ತಿರುಪತಿ ದೇವಸ್ಥಾನ ದಿನಕ್ಕೆ 40,000ದಂತೆ 3 ದಿನಗಳಲ್ಲಿ 1,20,000 ದರ್ಶನ ಟಿಕೆಟ್ ವಿತರಣೆಗೆ ನಿರ್ಧಾರ ಮಾಡಿಕೊಂಡಿತ್ತು. 9 ಕಡೆಗಳಲ್ಲಿ 90 ಕೌಂಟರ್ಗಳ ಮೂಲಕ ಸರ್ವ ದರ್ಶನ ಟಿಕೆಟ್ಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಟಿಕೆಟ್ಗಾಗಿ ಬುಧವಾರ ಸಂಜೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತಿದ್ರು. ಭಾರಿ ಸಂಖ್ಯೆಯಲ್ಲಿ ಭಕ್ತರು ಸರದಿಯಲ್ಲಿ ನಿಂತಿದ್ದರಿಂದ ಸಾಲಿನಲ್ಲಿದ್ದ ಭಕ್ತರಿಗೆ ದಿಢೀರ್ ಉಸಿರಾಟದ ಸಮಸ್ಯೆಯಾಗಿತ್ತು. ಅಸ್ವಸ್ಥ ಭಕ್ತನನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಕೌಂಟರ್ ಗೇಟ್ ತೆಗೆಯಲಾಗಿದೆ. ಆದರೆ ಈ ವೇಳೆ ಟಿಕೆಟ್ ನೀಡಲೆಂದು ಗೇಟ್ ತೆಗೆದಿದ್ದಾರೆ ಎಂದುಕೊಂಡ ಭಕ್ತರು ಮುನ್ನುಗ್ಗಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತಕ್ಕೆ 6 ಮಂದಿ ಭಕ್ತರು ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತ ಸಂಭವಿಸಿದ ಘಟನಾ ಸ್ಥಳಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿಯನ್ನ ನೀಡಿದ್ದಾರೆ. ಘಟನಾ ಸ್ಥಳ ಅವಲೋಕಿಸಿದ ನಾಯ್ಡು ಟಿಕೆಟ್ ವಿತರಿಸಲು ಸರಿಯಾದ ವ್ಯವಸ್ಥೆ ಕೈಗೊಳ್ಳದಿದ್ದಕ್ಕೆ ಗರಂ ಆಗಿದ್ದಾರೆ. ಬಳಿಕ ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವ ಸ್ವಿಮ್ಸ್ ಆಸ್ಪತ್ರೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿಯನ್ನ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದರು. ಇದಕ್ಕೂ ಮುನ್ನ ಆಸ್ಪತ್ರೆಗೆ ಆಂಧ್ರ ಗೃಹ ಮಂತ್ರಿ ಹಾಗೂ ಆರೋಗ್ಯ ಮಂತ್ರಿ ಸತ್ಯಕುಮಾರ್ ಭೇಟಿಯನ್ನ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದರು. ಬಳಿಕ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ, ಈಗಾಗಲೇ ಸರ್ಕಾರ ಮೃತಪಟ್ಟವರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರವನ್ನ ನೀಡಿದೆ. ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ಭಕ್ತರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಈಗಾಗಲೇ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಭಕ್ತರಿಗೆ ಯಾವುದೇ ಭಯವಿಲ್ಲದೆ ದರ್ಶನಕ್ಕೆ ಬೇಕಾದ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂದರು. ಬಹಳ ದುರದೃಷ್ಟಕರ ಸಂಘಟನೆ ಇದು. 6 ಜನ ಡೆತ್ ಆಗಿದೆ. ಆಮೇಲೆ ಮೋರ್ ದನ್ 40 ಪೀಪಲ್ ಹ್ಯಾವ್ ಇಂಜೂರ್ಡ್. ಸೊ ವಿ ಆರ್ ಟೇಕಿಂಗ್ ಎವ್ರಿ ಪಾಸಿಬಲ್ ಸ್ಟೆಪ್ ಟು ಪ್ರೊವೈಡ್ ಆಲ್ ನೆಸೆಸರಿ ಹೆಲ್ತ್ ಫೆಸಿಲಿಟಿ. 25 ಲಕ್ಷ ಕೊಡಬೇಕಂತ ಇದು ಎಕ್ಸ್ಗ್ರೇಷಿಯಾ ಕೊಡಬೇಕಂತ ಮಾಡಿದ್ದಾರೆ. ಈಗ ಯಾರ್ಯಾರು ಈಗ ಗಾಯಲ ಇದ್ದಾರೆ ಅಂದರೆ ಇಂಜೂರ್ಡ್ ಇದ್ದಾರೆ, ಅವ್ರಿಗೆ ಏನು ಮಾಡಬೇಕಂತ ಈಗ ರಿವ್ಯೂ ಮೀಟಿಂಗ್ನಲ್ಲಿ. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ನಡೆದ ಕಾಲ್ತುಳಿತ ದುರಂತದಲ್ಲಿ 6 ಭಕ್ತರು ಉಸಿರು ಚೆಲ್ಲಿದ್ದಾರೆ. ಘಟನೆಯ ಬಳಿಕ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ನಡೆದ ದೃಶ್ಯವನ್ನ ವಿವರಿಸಿದ್ದಾರೆ. ದೇವರ ದರ್ಶನ ಪಡೆಯೋಕೆ ಟೋಕನ್ ತೆಗೆದುಕೊಳ್ಳೋಕೆ ಸರತಿ ಸಾಲಿನಲ್ಲಿ ನಿಂತಿದ್ದ ತಮ್ಮವರನ್ನು ಕಳೆದುಕೊಂಡ ಸದಸ್ಯರ ಗೋಳಾಟ ಹೇಳತೀರದಾಗಿದೆ. ಮೃತ ಮಹಿಳೆಯ ಕುಟುಂಬ ಸದಸ್ಯರೊಬ್ಬರು ಪ್ರತಿಕ್ರಿಯಿಸಿ, ಅತಿ ದಟ್ಟಣೆಯಿಂದಾಗಿ ಕಾಲ್ತುಳಿತ ಸಂಭವಿಸಿದೆ. ಪೊಲೀಸ್ ಅಧಿಕಾರಿಗಳು ಗೇಟ್ ತೆರೆದ ತಕ್ಷಣ ಭಕ್ತರು ಟೋಕನ್ ಖರೀದಿಸೋಕೆ ಮುಗಿಬಿದ್ರು. ಈ ಹಿಂದೆ ಟೋಕನ್ ಪಡೆಯುವ ವ್ಯವಸ್ಥೆ ಇರಲಿಲ್ಲ. ಇನ್ನು ಕುಟುಂಬದ 6 ಮಂದಿ ಗಾಯಗೊಂಡಿದ್ದಾರೆ ಅಂದ್ರು. ಇತ ಮೃತ ಶಾಂತಿ ಅವರ ಸಂಬಂಧಿಯೊಬ್ಬರು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದು, అగత్య క్రమ కైగొಳ್ಳದೆ ఇరుವುದಕ್ಕೆ ఆక్రోಶ వ్యక్తపడిಸಿದ್ದಾರೆ. మేము ఊరుకున్నట్టు ఊరుకోరు కదా బాబు, మగవాళ్ళు చేస్తారా తీయరా గేట్లు ఊపారు బాబు. ఆ గేట్ వెనక్కొచ్చేసింది. గేట్ వెనక్కొచ్చేసరికి గేట్లు ఆలు ఈ పోలీసు వాళ్ళు లైన్ సర్దుతున్నారు. లైన్ సర్దుతుంటే గేట్లు తోసేస్తారు అనుకుని వీళ్ళు మగవాళ్ళు అందరూ గేట్లు లాగేశారు బాబు. గేట్లు లాగేస్తుండే ఈ పార్కులో ఉన్న జనం అంతా సొలోమని వచ్చేసారు. ತಿರುಪತಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಟಿಟಿಡಿ ಮೊದಲೇ ಎಚ್ಚರಿಸಿತ್ತು. ವೈಕುಂಠ ಏಕಾದಶಿ ಹಿನ್ನೆಲೆ ಭಕ್ತರು ಹೆಚ್ಚಾಗಿ ಬರುವ ಹಿನ್ನೆಲೆ ಪೊಲೀಸರನ್ನ ಟಿಟಿಡಿ ಬೋರ್ಡ್ ಅಧ್ಯಕ್ಷ ಬಿಆರ್ ನಾಯ್ಡು ಮೊದಲೇ ಎಚ್ಚರಿಸಿದ್ದರು. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಬಿಆರ್ ನಾಯ್ಡು, ವೈಕುಂಠ ದರ್ಶನದ ಟಿಕೆಟ್ ಪಡೆದುಕೊಳ್ಳುವಾಗ ಉಂಟಾದ ಕಾಲ್ತುಳಿತದಲ್ಲಿ 6 ಜನ ಮೃತಪಟ್ಟಿರುವುದು ದುರಾದೃಷ್ಟಕರವಾದುದು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆ ಮರುಕಳಿಸದಂತೆ ಜಾಗ್ರತೆ ವಹಿಸಬೇಕು ಅಂತ ಸಿಎಂ ಹೇಳಿದ್ದಾರೆ ಎಂದರು. ಪೊಲೀಸರ ತನಿಖಾ ತಂಡದ ಜೊತೆ ಚರ್ಚಿಸಿ ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ತೀರ್ಮಾನಿಸುವುದಾಗಿ ಹೇಳಿದರು. ಇನ್ನು ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತಕ್ಕೆ ಭದ್ರತಾ ವೈಫಲ್ಯ ಕಾರಣ. ಮುನ್ನೆಚ್ಚರಿಕಾ ಕ್ರಮ ವಹಿಸದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಸ್ವಸ್ಥರಿಗೆ ತ್ವರಿತವಾಗಿ ಚಿಕಿತ್ಸೆ ಕೊಡಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ.
ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತಾರಕಕ್ಕಿರುವ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ತಮಿಳುನಾಡಿನ ಕುಂಭಕೋಣಂಗೆ ಕುಟುಂಬ ಸಮೇತ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಶಕ್ತಿ ಸ್ವರೂಪಿಣಿ, ಉಗ್ರ ಸ್ವರೂಪಿಣಿ ಎಂದೇ ಹೆಸರಾಗಿರುವ ಪ್ರತ್ಯಂಗಿರ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಭೇಟಿಯು ಕುತೂಹಲದೊಂದಿಗೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ರಾಜಕೀಯ ಸಮಸ್ಯೆ ಪರಿಹಾರಕ್ಕಾಗಿ ದೇವಿಯ ದರ್ಶನ ಪಡೆದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಎದ್ದಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಮಂತ್ರಿ ಪರಮೇಶ್ವರ್, ಪ್ರತ್ಯಂಗಿರ ಹೋಮ ಮಾಡ್ತಾರಾ, ನಿಮಗೆ ಹೇಳಿದ್ದಾರಾ, ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ದಾರೆ. ಇತ ಶಾಸಕ ಯತ್ನಾಳ್ ಮಾತನಾಡಿ, ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕೆ ಪ್ರತ್ಯಂಗಿರ ದೇವಿ ದರ್ಶನವನ್ನ ಮಾಡಿರಬಹುದು. ದೇವರು ಯಾರನ್ನೂ ಕೂಡ ನಾಶ ಮಾಡಲ್ಲ. ಶತ್ರು ಸಂಹಾರ ಅಂದ್ರೆ ಯಾರು? ಸಿದ್ದರಾಮಯ್ಯ ನಾಶನ, ಸತೀಶ್ ಜಾರಕಿಹೊಳಿ ನಾಶನ, ಪರಮೇಶ್ವರ್ ನಾಶನ. ಡಿಕೆ ಶಿವಕುಮಾರ್ ಏನೇ ಮಾಡ್ಲಿ, ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಬಿಟ್ಟು ಕೊಡಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ? ಏನು ನೀವು ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ. ಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ನಡೆಸಿದ ಬೆನ್ನಲ್ಲೇ ಮತ್ತಷ್ಟು ಸಚಿವರು ಡಿನ್ನರ್ ಮೀಟಿಂಗ್ಗೆ ಮುಂದಾಗಿದ್ದಾರೆ. ಆದರೆ ಸಚಿವರ ಪ್ರತ್ಯೇಕ ಸಭೆ ಎಲ್ಲದಕ್ಕೂ ಹೈಕಮಾಂಡ್ ಮೂಲಕವೇ ಬ್ರೇಕ್ ಹಾಕಿಸುವಲ್ಲಿ ಡಿಸಿಎಂ ಡಿಕೆಶಿ ಯಶಸ್ವಿಯಾಗಿದ್ದಾರೆ. ಈ ನಡುವೆ ಸಿಎಂ ಹಾಗೂ ಡಿಸಿಎಂ ನಡುವೆ ಹಾವು ಏಣಿ ಆಟ ಶುರುವಾಗಿದೆ. ಆ ಮೂಲಕ ಇವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿದ್ದಾರೆ. ನಾನು ಮಾತ್ರ ಅಪಕ್ಷನಿಷ್ಠ ಎಂಬುದನ್ನು ತೋರಿಸೋಕೆ ಡಿಕೆಶಿ ಯತ್ನಿಸುತ್ತಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ಮೂಲಕ ಡಿಕೆಶಿ ಉಳಿಸುವ ಎಲ್ಲಾ ದಾಳ ಸ್ಥಳೀಯವಾಗಿ ಶಾಸಕರು ಸಚಿವರನ್ನ ಕೆರಳಿಸಿದಷ್ಟು ನನಗೆ ಲಾಭ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಹಾವು ಏಣಿ ಆಟ ಜೋರಾಗಿದೆ ಎನ್ನಲಾಗುತ್ತಿದೆ. ಹೈಕಮಾಂಡ್ ನಿಷ್ಠೆಯ ದಾಳ ಡಿಸಿಎಂ ಡಿಕೆ ಶಿವಕುಮಾರ್ ಅವರದಾದ್ರೆ ಸ್ಥಳೀಯವಾಗಿ ಎಲ್ಲರನ್ನೂ ಕೆಣಕುತ್ತಿದ್ದಾರೆ. ಅದು ನಮಗೆ ನೆರವಾಗಲಿದೆ ಎಂಬುದು ಸಿಎಂ ಲೆಕ್ಕಾಚಾರ ಎನ್ನಲಾಗಿದೆ. ಈ ಮೂಲಕ ಸಿಎಂ ಹಾಗೂ ಡಿಸಿಎಂ ಇಬ್ಬರು ತಮ್ಮದೇ ಲೆಕ್ಕಾಚಾರದಲ್ಲಿ ರಾಜಕೀಯ ದಾಳ ಉರುಳಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಟಿ ರವಿ ಸಿಐಡಿ ವಿಚಾರಣೆಗೆ ಎದುರಿಸಿದ್ದಾರೆ. ಸುವರ್ಣಸೌಧದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಮೇಲೆ ಹಲ್ಲೆ ನಡೆಸಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಯತ್ನ ನಡೆಸಿದ್ರು ಹಾಗೂ ಪೊಲೀಸರು ಇಡೀ ರಾತ್ರಿ ನ್ಯಾಯಾಲಯಕ್ಕೆ ಹಾಜರುಪಡಿಸದೆ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ದಾರೆ. ಈ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದ ಸಂಕನೂರು ಹಾಗೂ ಡಿಎಸ್ ಅರುಣ್ ಸಿಟಿ ರವಿ ಮೇಲೆ ಹಲ್ಲೆಯಾಗಿದೆ ಅಂತ ದೂರನ್ನ ಕೊಟ್ಟಿದ್ರು. ಶಾಸಕರಿಬ್ಬರು ಕೊಟ್ಟಿದ್ದ ದೂರಿನ ಮೇರೆಗೆ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಹೀಗಾಗಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆಯಲು ಸಿಟಿ ರವಿಗೆ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು. ಸಿಐಡಿ ಅಧಿಕಾರಿಗಳು ನೀಡಿದ್ದ ನೋಟಿಸ್ಗೆ ಉತ್ತರಿಸುವ ಸಲುವಾಗಿ ಇಂದು ಸಿಐಡಿ ಕಚೇರಿಗೆ ಹಾಜರಾಗಿ ಸಿಟಿ ರವಿ ವಿಚಾರಣೆ ಎದುರಿಸುತ್ತಿದ್ದಾರೆ. ನನ್ನ ಮೇಲೆ ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಮತ್ತು ಸುವರ್ಣಸೌಧದ ವಿಧಾನಸಭೆ ಮೊಗಸಾಲೆಯಿಂದ ನಾವು ವಿಧಾನ ಪರಿಷತ್ತಿಗೆ ಬರ್ತಿರೋ ಸಂದರ್ಭದಲ್ಲಿ ನಡೆದ ಹಲ್ಲೆಗೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೆ ನಮ್ಮ ಸದಸ್ಯರು ದೂರು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಸಭಾಪತಿಗಳು ತನಿಖೆ ನಡೆಸೋದಕ್ಕೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜಟಾಪಟಿ ತಾರಕಕ್ಕೇರಿರುವ ಹೊತ್ತಲ್ಲೇ ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಮುನ್ನೆಲೆಗೆ ಬಂದಿದೆ. ನಾಳೆ ಮಾಜಿ ಶಾಸಕರು, ಮಾಜಿ ಸಂಸದರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೋಜನ ಕೂಟ ಆಯೋಜಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೋಜನ ಕೂಟ ನಡೆಯಲಿದೆ. ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ತಯಾರಿ ಕುರಿತು ಚರ್ಚೆಯನ್ನ ನಡೆಸಲಿದ್ದಾರೆ ಹಾಗೂ ವಿಧಾನಸಭೆಯ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆಯ ಕುರಿತು ಚರ್ಚಿಸಲಿದ್ದಾರೆ. ಈ ಮೂಲಕ ಮಾಜಿಗಳ ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ. ಇತ ಯತ್ನಾಳ್ ಮಾತ್ರ ಸಂಕ್ರಾಂತಿ ಬಳಿಕ ನಡ್ಡಾ, ಅಮಿತ್ ಶಾ ಭೇಟಿಗೆ ಸಮಯ ಕೊಡ್ತಾರೆ. ನಮ್ಮ ಟೀಮ್ನಿಂದ ಎಲ್ಲರೂ ಕೂಡ ದೆಹಲಿಯಲ್ಲಿ ಭೇಟಿಯನ್ನ ಮಾಡ್ತೀವಿ. ನಮ್ಮ ಅಸಮಾಧಾನ ಏನಿದೆ ಹೇಳ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರುತ್ತೇವೆ ಎಂದಿದ್ದಾರೆ. ಪಕ್ಷ ಬಲಪಡಿಸೋ ಕೆಲಸ ಮಾಡ್ತೀವಿ. ಅಂತಿಮವಾಗಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಏನು ಅನ್ನೋದು ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಅದರಲ್ಲಿ ಏನೂ ಗೊಂದಲ ಇಲ್ಲ. ನಾವೆಲ್ಲ ಕೇಂದ್ರ ಹೈಕಮಾಂಡ್ ಏನು ಹೇಳ್ತದೆ, ನಮ್ಮ ಅಸಮಾಧಾನ ಏನಿದೆ ಹೇಳ್ತೀವಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಕೊಟ್ಟಂಥ ನಿರ್ಣಯಕ್ಕೆ ಬದ್ಧರಾಗ್ತೀವಿ. ನಾವು ಸಂಕ್ರಮಣ ಆದಮೇಲೆ ನಮ್ಗೆ ಅವಕಾಶ ಕೊಟ್ಟಿರ್ತ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಗೃಹ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಆಯ್ತು, ಇದೀಗ ಬಿಜೆಪಿಯಲ್ಲೂ ಭಿನ್ನಮತ ಸ್ಫೋಟಗೊಂಡಿದೆ. ಒಂದು ಕಡೆ ಹಾಲು ಜೇನು ಇದ್ಹಾಗೆ ಇದ್ದೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ರೆ, ಇತ್ತ ಮೈತ್ರಿ ವಿರುದ್ಧ ಮಾಜಿ ಸಚಿವರು ಭಿನ್ನರಾಗ ಹಾಡಿದ್ದಾರೆ. ಜೆಡಿಎಸ್ ಶಾಸಕನಿಂದ ಬಿಜೆಪಿ ನಾಯಕರ ಕಡೆಗಣನೆ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ಮಾಜಿ ಸಚಿವ ನಾರಾಯಣಗೌಡ ದಳಪತಿಗಳ ವಿರುದ್ಧ ತಿರುಗಿ ಬಿದ್ದಿದ್ದು, ಕೆಆರ್ಪೇಟೆ ಕ್ಷೇತ್ರಕ್ಕೆ ನಾನು ತಂದ ಯೋಜನೆಗಳಿಗೆ ಭೂಮಿ ಪೂಜೆ ನಡೆದಿದೆ. ಆದ್ರೆ ಒಂದು ಭೂಮಿ ಪೂಜೆಗೂ ನನ್ನನ್ನ ಇಲ್ಲಿನ ಜೆಡಿಎಸ್ ಶಾಸಕ ಎಚ್ ಟಿ ಮಂಜು ಕರೆದಿಲ್ಲ. ಯಾವುದಕ್ಕೂ ನನ್ನನ್ನ ಕರೆಯದೆ ಕಡೆಗಣನೆ ಮಾಡ್ತಿದ್ದಾರೆ. ಪುರಸಭೆ ಗಾದಿ ಮೈತ್ರಿಗೆ ಬಹುಮತ ಇದ್ದರೂ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟರು. ಜೆಡಿಎಸ್ ಪುರಸಭಾ ಸದಸ್ಯರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ. ತಕ್ಷಣ ಕುಮಾರಣ್ಣ, ಪುಟ್ಟರಾಜಣ್ಣ ನಮ್ಮನ್ನ ಕರೆಸಿ ಮೀಟಿಂಗ್ ಮಾಡ್ಲಿ, ಇಲ್ಲ ನಮ್ಮ ಪಾಡಿಗೆ ನಾವು, ಅವರ ಪಾಡಿಗೆ ಅವರು ಹೋಗೋಣ ಎಂದಿದ್ದಾರೆ.
ನಮ್ಮ KR ಪೇಟೆಯಿಂದ ಕಿಕ್ಕೇರಿಗೆ ಆ ಪೂಜೆಗೆ ಕರೆದಿದ್ದಾರೆ ಅಷ್ಟೇ. ಇನ್ನ 28 ಪೂಜೆಗಳು ನಡೆದಿದ್ದಾವೆ. ನಾನ್ ತಂದಂತ ಹಣಗಳನ್ನು ಪೂಜೆಗಳನ್ನು ನಡೆದಿದ್ದಾವೆ. ಆ ಪೂಜೆಗೂ ಕರೆದಿಲ್ಲ ಸರ್. ಅದಿನ KR ಪೇಟೆಯಲ್ಲಿದ್ದೆ ನಾನು. ಅಲಯನ್ಸ್ ಅರ್ಥ ಏನಿದೆ ಅನ್ನೋದನ್ನ ಕುಮಾರ್ ಅಣ್ಣವರು ಇದನ್ನ ಪುಟ್ಟರಾಜ್ ಅಣ್ಣವರು ಶೀಘ್ರದಲ್ಲಿ ನಮ್ಮನ್ನ ಕರೆಸಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರ. ಇಲ್ಲ ಅವ್ರವ್ರ ಪಾಡ್ಗೆ ಅವ್ರು ಹೋಗ್ತಾರ, ನಾವು ಪಾಡಿಗೆ ನಾವು ಹೋಗ್ಬೇಕಾ. ನಕ್ಸಲ್ ಚಟುವಟಿಕೆ ತೊರೆದ 6 ಮಂದಿ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ನಿನ್ನೆಯಷ್ಟೇ ಶರಣಾದ 6 ಮಂದಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ NIA ಸ್ಪೆಷಲ್ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ರಾಜಕೀಯ ಕೆಸರೆರಚಾಟ ನಡೆದಿದೆ. ಪರಮೇಶ್ವರ್ ಮಾತನಾಡಿ, ನಕ್ಸಲರನ್ನ ಸಿಎಂ ಎದುರು ಶರಣಾಗತಿ ಮಾಡಬಾರದಾಗಿತ್ತು ಅಂತ ಯಾರು ಹೇಳ್ತಾ ಇರೋದು? ಬೇರೆ ರಾಜ್ಯದವರು ಕೂಡ ನಿನ್ನೆ ಶರಣಾಗಿದ್ದಾರೆ. ಅವರ ರಾಜ್ಯದ ಸಿಎಂಗಳ ಜೊತೆಗೆ ಮಾತನಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಸುನಿಲ್ ಕುಮಾರ್ ಯಾಕೆ ವಿರೋಧ ಮಾಡ್ತಾರೆ? ಅವರ ಕ್ಷೇತ್ರದಲ್ಲೇ ಕಾರ್ಕಳದಲ್ಲೇ ANF ಇದೆ ಅಂತ ಕಿಡಿಕಾರಿದ್ರು. ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ. ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು? ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು. ಇಡೀ ಸರ್ಕಾರ ನಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನು ತಪ್ಪು ಅಂತ ಹೇಳಿ ಅವರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪ್ರಕರಣದ ರದ್ದು ಕೋರಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರಜ್ವಲ್ ವಿರುದ್ಧ ಆರೋಪ ನಿಗದಿ ಮಾಡದಂತೆ ತಡೆ ನೀಡಿದೆ. ಜನವರಿ 13ನೇ ತಾರೀಕು ವಿಚಾರಣಾ ದಿನ ಕೋರ್ಟ್ನಲ್ಲಿ ಆರೋಪ ನಿಗದಿಗೆ ದಿನಾಂಕ ನಿಗದಿಯಾಗಿತ್ತು. ಸದ್ಯ ಹೈಕೋರ್ಟ್ನಲ್ಲಿ ಆದೇಶದಿಂದ ಪ್ರಜ್ವಲ್ಗೆ ರಿಲೀಫ್ ಕೊಡಲಾಗಿದೆ. ಮುಂದಿನ ಆದೇಶದವರೆಗೂ ಆರೋಪ ನಿಗದಿ ಮಾಡದಂತೆ ಹೈಕೋರ್ಟ್ ಸೂಚನೆ ಕೊಟ್ಟು ಜನವರಿ 16ನೇ ತಾರೀಕು ವಿಚಾರಣೆ ಮುಂದೂಡಿದೆ. ಇತ್ತ KR ನಗರ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಪ್ರಕರಣದಿಂದ ನನ್ನ ಹೆಸರು ಕೈಬಿಡುವಂತೆ ಭವಾನಿ ರೇವಣ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಅಂತಿಮ ವಾದ ಪ್ರತಿವಾದ ಆಲಿಸೋಕೆ ದಿನಾಂಕ ನಿಗದಿ ಮಾಡಿದೆ. ಫೆಬ್ರವರಿ 3ಕ್ಕೆ ಅರ್ಜಿ ಇತ್ಯರ್ಥಪಡಿಸುವುದಾಗಿ ಹೇಳಿರುವ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಜನವರಿ 20ನೇ ತಾರೀಕಿನಿಂದ ಬಿಯರ್ ದರ ಏರಿಕೆ ಮಾಡೋಕೆ ಮುಂದಾಗಿರುವ ಅಬಕಾರಿ ಇಲಾಖೆ ಸುಮಾರು 4-5 ಬ್ರ್ಯಾಂಡ್ ಬಿಯರ್ ದರ ಏರಿಕೆ ಮಾಡೋಕೆ ಸಿದ್ಧತೆ ನಡೆಸಿದೆ. ಪ್ರತಿ ಬಾಟಲ್ ಬಿಯರ್ ಮೇಲೆ 20ರಿಂದ 40 ರೂಪಾಯಿ ಏರಿಕೆ ಮಾಡೋಕೆ ಮುಂದಾಗಿದೆ. ಇನ್ನು ಬಜೆಟ್ಗೂ ಮುನ್ನವೇ ಮದ್ಯದ ದರ ಏರಿಕೆ ಬಿಸಿ ಕೊಡೋದಕ್ಕೆ ರೆಡಿಯಾಗಿದ್ದು, ಈ ಮಧ್ಯೆ ಪಬ್ಲಿಕ್ ಟಿವಿಗೆ ಅಬಕಾರಿ ಇಲಾಖೆ ಮಾಹಿತಿ ಕೊಟ್ಟಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಕರುಣಾಕರ್ ಹೆಗಡೆ, ಈ ವರ್ಷದ ಅಬಕಾರಿ ಟಾರ್ಗೆಟ್ ರೀಚ್ ಆಗದೆ ಇರುವುದಕ್ಕೆ ದರ ಏರಿಕೆ ಪ್ಲಾನ್ ಮಾಡಲಾಗಿದೆ. 38,525 ಕೋಟಿ ಟಾರ್ಗೆಟ್ ರೀಚ್ ಈ ವರ್ಷ ಕಷ್ಟ ಆಗಿದೆ. ಹೀಗಾಗಿ ಬಿಯರ್ ದರ ಏರಿಕೆಗೆ ಪ್ಲಾನ್ ಮಾಡಲಾಗಿದೆ. ಮಾರ್ಚ್ ಅಂತ್ಯದ ಒಳಗೆ ದರ ಏರಿಕೆ ಮಾಡಬೇಕು. ಹೀಗಾಗಿ ಈಗಲೇ ಬಿಯರ್ ದರ ಏರಿಸೋಕೆ ಮುಂದಾಗಿದೆ ಎಂದಿದ್ದಾರೆ.